ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೇನೆ ಅಂದ್ಕೊಂಡಿದ್ದೀನಿ. ಸೊ ನಾವು ಕೂಡ ಚೆನ್ನಾಗಿದ್ದೀವಿ. ಹಾಗೆ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡುವಂಥ ಲಾಗ್ಸ್ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಟೈಟಲ್ ನೋಡಿ ಆಲ್ರೆಡಿ ಇವತ್ತಿನ ಲಾಗ್ ಏನಂತ ಗೊತ್ತಾಗಿರುತ್ತೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೇನೆ. ಸೊ ನಾನು ಬ್ಯಾಂಗ್ಳೂರಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೆ. ಸೊ ಆ ಒಂದು ಕೆಲಸದ ಟೈಮಲ್ಲೇ ಇವರು ನನಗೆ ಪರಿಚಯ ಆಗಿದ್ದು. ಪರಿಚಯ ಅಂತೇಳಿದ್ರೆ ಅದು ಯಾವುದೋ ರೀತಿಲಿ ಅದು ಲವ್ ಸ್ಟಾರ್ಟು ಅಂತ ಹೇಳ್ತಾರಲ್ಲ ಆ ಥರ. ಬಟ್ ಇದು ನಂದು ಲವ್ ಸ್ಟೋರಿ ಅಲ್ಲ, ನಮ್ಮದು ಮದುವೆದೊಂದು ಚಿಕ್ಕದಾಗಿ ಸ್ಟೋರಿ ಇದು. ಇಬ್ಬರೂ ಅದೇ ಒಂದು ವರ್ಕಲ್ಲಿ ಸ್ವಲ್ಪ ಹಿಂಗೆ ಇದಾಯಿತು, ಅಂದರೆ ಕಾಂಟ್ಯಾಕ್ಟ್ ಆಯಿತು. ಸೊ ಫೋನಲ್ಲಿ ಮಾತಾಡ್ಕೊಂಡು ಹಿಂಗೆ ಪರಿಚಯ ಆಗಿದ್ವಿ. ಬಟ್ ಅದು ಪರಿಚಯ ಆಗಿ ಅದು ಬೇರೆ ರೀತಿಗೇ ಹೋಯಿತು. ಸೊ ಆಮೇಲೆ ಹಿಂಗೆ ನಾವು ಡೈಲಿ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಸೊ ಅಂದರೆ ನಾನು ಆವಾಗ ಹುಡುಗಿರ ಜೊತೆ ಪಿ ಜಿಲಿ ಇರೋದ್ರಿಂದ ಇವ್ರೂ ಬ್ಯಾಂಗ್ಳೂರವ್ರೇ, ಅಲ್ಲೇ ವರ್ಕ್ ಮಾಡ್ತಾಯಿದ್ದಿದ್ದು. ಸ್ವಲ್ಪ ನನ್ನ ವಿಚಾರಿಸ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ತಗೊಳ್ತಾಯಿದ್ರು. ಸೊ ಎಲ್ಲಿದೆಯೇ ಏನು, ತಿಂಡಿ ಮಾಡ್ದೆ, ಊಟ ಮಾಡ್ದೆ, ಡ್ಯೂಟಿಗೆ ಹೋದ, ಮತ್ತು ಮನೆಗೆ ಬಂದ, ಈ ಥರ ಎಲ್ಲ ವಿಚಾರಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕಂದರೆ ನಾನು ಹೊರಗಡೆಯಿಂದ ಬಂದಿರೋದು, ಇವರು ಬ್ಯಾಂಗ್ಳೂರವರು. ಸೊ ಅಂದರೆ ಹೆಂಗಿದ್ರೂ ಒಂದು ಹುಡುಗಿ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಅವ್ರನ್ನ ಕೇರ್ ಮಾಡೋದ್ರಲ್ಲಿ ಹುಡುಗರು ಎಕ್ಸ್ಪರ್ಟ್ ಆಗಿರ್ತಾರೆ. ಅದು ಪ್ರೀತಿ ಮಾಡೋ ಹುಡುಗಿರು ಅಂತಂದರೆ, ಹುಡುಗರು ಅಂತ ಹೇಳಿದ್ರೆ ಕೇರಿಂಗ್ ಜಾಸ್ತಿನೇ ಇರುತ್ತೆ. ಸೊ ಆ ಥರ ಮಾಡೋಕ್ಕೆ ಇವರು ಸ್ಟಾರ್ಟ್ ಮಾಡಿದ್ರು. ನಾನು ಮಾಮೂಲಿ ಅಂದರೆ ನಮ್ಮ ಒಂದು ಫ್ಯಾಮಿಲೀಲಿ ಯಾರಾದರೂ ಇದೇ ಥರ ಇದ್ರೂ ಕೂಡ ಇದೇ ಥರ ಕೇರ್ ಮಾಡ್ತಾರಲ್ವ ಅಂಥೇಳಿ ನಾನು ಅಂದರೆ ಕೆಲವೊಂದು ಟೈಮ್ ಬೈತಾ ಇದ್ದೆ, ಯಾಕಷ್ಟು ಕೇರ್ ಮಾಡ್ತೀರಾ, ನಾನು ಎಲ್ಲಾದರೂ ಹೋಗ್ತೀನಿ, ಏನಾದರೂ ಮಾಡ್ತೀನಿ, ಯಾಕೆ ಏನು ಅಂತೇಳಿ ಕೋಪ ಮಾಡ್ಕೋತಾ ಇದ್ದೆ. ಇವರು ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದರು. ನಂಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಏನಕ್ಕೆ ಇವರು ಇಷ್ಟು ಕಾಲ್ ಮಾಡ್ತಾರಲ್ಲ, ಇರಿಟೇಟ್ ಮಾಡ್ತಾರಲ್ಲ ಅಂತೇಳಿ ತುಂಬಾ ಬೇಜಾರು ಮಾಡ್ಕೊತಾ ಇದ್ದೆ. ಡ್ಯೂಟಿಗೆ ಹೋಗ್ಬೇಕಾದ್ರೆ ಫೋನು, ಮತ್ತು ಡ್ಯೂಟಿಯಿಂದ ಆಚೆ ಬಂದಮೇಲೆ ಫೋನು, ಮಲಗೋ ಟೈಮಲ್ಲಿ ಫೋನು, ಈ ಥರ ಎಲ್ಲ ಮಾಡ್ತಾಯಿದ್ರು. ನನಗೆ ಕೋಪ ಬರ್ತಾಯಿತ್ತು ಕೆಲವು ಟೈಮು. ಹಾಗೆಯೇ ನನಗೂ ಸ್ವಲ್ಪ ದಿನ ಕಳೀತಾ ಕೋಪ ಕಡಿಮೆ ಆಯಿತು. ಆಮೇಲೆ ಇವರು ನನ್ನನ್ನು ನೋಡಿರಲಿಲ್ಲ, ನಾನು ಅವ್ರು ನೋಡಿರಲಿಲ್ಲ. ಇವರು ಒಂದಿನ ನೋಡಬೇಕು ಅಂಥೇಳಿ ಹೇಳಿದ್ರು. ಬಟ್ ಆವಾಗ ನಾವು ವಾಟ್ಸಪ್ ಥರ ದೊಡ್ಡ ಫೋನ್ ಯೂಸ್ ಮಾಡ್ತಾನೆ ಇರಲಿಲ್ಲ. ಚಿಕ್ಕ ಫೋನಲ್ಲೇ ಕಾಂಟ್ಯಾಕ್ಟಲ್ಲಿ ಇದ್ವಿ. ಅಂದರೆ ಅವಾಗ ನೋಡೋಕ್ಕೆ ಆ ಥರ ಇದಿರಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ಸೊ ಇವರು ಒಂದು ಸಲ ನೋಡಬೇಕು ಅಂಥೇಳಿ ಹೇಳಿದ್ರು. ಸೊ ನಾನು ಬರಲ್ಲ ಅಂಥೇಳಿ ನಾನು ಸ್ವಲ್ಪ ಅವಾಯ್ಡ್ ಮಾಡಿದೆ. ಆಮೇಲೆಲ್ಲ ನೋಡಬೇಕು, ಇಲ್ಲಾಂದರೆ ನೀವಿರೋ ಕಡೆ ಬಂದುಬಿಡ್ತೀನಿ, ಹಾಗೆ ಹೀಗೆ ಅಂಥೇಳಿ ಹೆದರಿಸ್ತಾಯಿದ್ರು. ಸೊ ಹುಡುಗಿರು ನಮಗೆ ಭಯ ಇರುತ್ತಲ್ವ, ನಾವಿರೋ ಕಡೆ ಬಂದುಬಿಟ್ರೆ ಏನು ಹೆಂಗಾಗುತ್ತೆ ಏನೋ ಅಂಥೇಳಿ ಭಯ ಇತ್ತಲ್ಲ ಅಂಥೇಳಿ, ಓಕೆ ಬರ್ತೀನಿ, ಯಾವ ಕಡೆ ಬರಬೇಕು ಹೇಳಿ ಅಂತ ಕೇಳಿದ್ದಕ್ಕೆ ಈ ಥರ ನಾನು ಹೇಳಿದ ಜಾಗಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡ್ರು. ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ರು ಅವತ್ತೊಂದು ದಿನ ನೋಡೋದಕ್ಕೆ ಅಂಥೇಳಿ. ಸೊ ಅವಾಗ ವರಲಕ್ಷ್ಮಿ ಹಬ್ಬ ಇತ್ತು. ಸೊ ಕರೆಸ್ಕೊಂಡ್ರು, ಹೋದೆ. ಸೊ ನಾನು ಅವ್ರು ನೋಡಿದೆ, ಅವ್ರು ನನ್ನ ನೋಡಿದ್ರು. ಸೊ ಆಮೇಲೆ ಎಲ್ಲ ಸ್ವಲ್ಪ ಹೊತ್ತು ಮಾತೆಲ್ಲ ಮುಗಿಸ್ಕೊಂಡು ಆಮೇಲೆ ಅವ್ರ ಮನೆ ಕಡೆ ಅವ್ರು ಹೋದರು. ನನ್ನ ಕಡೆ ನಾನು ವರ್ಕ್ ಪ್ಲೇಸ್ ಕಡೆ ಬಂದೆ, ಅಂದರೆ ನಾನಿರೋ ಪಿ ಜಿ ಕಡೆ ಬಂದೆ. ಸೊ ಹಿಂಗೆ ಮಾತುಕತೆ ಎಲ್ಲ ಸ್ಟಾರ್ಟ್ ಆಯಿತು. ಮಾತಾಡ್ಕೊಂಡು ಹಂಗೆ ರನ್ನಿಂಗಲ್ಲಿದ್ವಿ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಇವರು ಮನಸ್ಸಲ್ಲಿ ಹೆಂಗೇನೋ ನನಗೆ ಗೊತ್ತಿಲ್ಲ, ಬಟ್ ನಾನು ಮಾಮೂಲಿ ಥರನೇ ಮಾತಾಡ್ತಾಯಿದ್ದೆ, ಆಯಿತು ಅಂಥೇಳಿ. ಇವರೇ ಈ ಥರ ಪ್ರೀತಿ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ಪ್ರಪೋಸ್ ಮಾಡೋಕ್ಕೆ ಅಂಥೇಳಿ ಹೇಳಿದ್ರು. ಬಟ್ ಅದನ್ನು ನಾನು ಸಡನ್ನಾಗಿ ಒಪ್ಕೊಳ್ಳಿಲ್ಲ. ಸೊ ನಾನು ಫ್ಯಾಮಿಲಿ ಕೇಳಬೇಕು, ಸ್ವಲ್ಪ ನಮ್ಮದು ಫ್ಯಾಮಿಲಿ ದೊಡ್ಡದಿದೆ, ನನಗೆ ಅಕ್ಕಂದಿರಿದ್ದಾರೆ ಮತ್ತು ಭಾವಂದಿರಿದ್ದಾರೆ, ಅಮ್ಮ ಅಪ್ಪ ಇವ್ರನ್ನೆಲ್ಲ ಕೇಳಬೇಕು. ಯಾಕಂದರೆ ಮನೆಗೆ ಚಿಕ್ಕವಳು ನಾನು. ಸೊ ಅವ್ರದ್ದು ಪರ್ಮಿಷನ್ ಕೇಳಿಬಿಟ್ಟು ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಹೇಳಿದೆ. ಆಯಿತು ಅಂತ ಹೇಳ್ಬಿಟ್ಟು ಇವ್ರೂ ಓಕೆ ಕೇಳ್ಬಿಟ್ಟು ಹೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ಇವ್ರ ಮನಸ್ಸಲ್ಲಿ ಯಾವ ರೀತಿ ಇತ್ತು ಏನೋ ನನಗೆ ಗೊತ್ತಿಲ್ಲ. ಅಂದರೆ ಹೇಳಿದ ತಕ್ಷಣ ಒಪ್ಕೋತಾರೇನೋ ಅನ್ನೋ ಭರವಸೆ ಇತ್ತು ಅನಿಸುತ್ತೆ, ನನಗೆ ಗೊತ್ತಿಲ್ಲ. ನನ್ನ ಫ್ಯಾಮಿಲಿ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದೆ. ಆಮೇಲೆ ಹಿಂಗೇ ಫೋನಲ್ಲಿ ಮಾತಾಡ್ಕೊಂಡಿದ್ವಿ. ನಾನು ಮನೆಗೆ ತಿಳಿಸ್ದೆ. ಮನೇಲಿ ನೀನು ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ನನ್ನ ಫ್ಯಾಮಿಲಿ ಎಲ್ಲ ಕೇಳಿದ್ರು. ನಾವು ಮಾತಾಡ್ತಾನೆ ಸ್ವಲ್ಪ ಫ್ಯಾಮಿಲಿಗಳ ಬಗ್ಗೆ
ತಿಳ್ಕೊತಾ ಇದ್ವಿ. ಅವ್ರು ನನ್ನ ಫ್ಯಾಮಿಲಿ ಬಗ್ಗೆ ಎಲ್ಲ ಕೇಳ್ಕೊಂಡಿದ್ರು, ನಾನು ಅವ್ರ ಫ್ಯಾಮಿಲಿಗಳ ಬಗ್ಗೆ ಎಲ್ಲ ಕೇಳ್ಕೊಂಡಿದ್ದೆ. ಬಟ್ ಮದುವೆ ಆ ಥರ ಏನೂ ಡಿಸೈಡ್ ತಗೊಂಡಿರಲಿಲ್ಲ. ಫಸ್ಟು ಮನೆಗಳಲ್ಲಿ ಒಪ್ಪಿಗೆ ತಗೊಳ್ಳೋಣ ಅಂತೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ವಿ. ಆಮೇಲೆ ನಾನು ನಮ್ಮ ಮನೇಲಿ ತಿಳಿಸಿದ್ದಕ್ಕೆ ನಿನಗೆ ಓಕೆ ಆಗಿದ್ದರೆ ಓಕೆಮ್ಮ ಅಂತೇಳಿ ನನಗೂ ನಮ್ಮ ಮನೇಲಿ ಒಪ್ಪಿಗೆ ಕೊಟ್ಟರು. ಹಾಗೇ ಇವರು ಸ್ವಲ್ಪ ದಿನ ಆದಮೇಲೆ ನಾನು ಹೇಳಿದೆ ನಮ್ಮ ಮನೇಲಿ ಓಕೆ ಅಂದಿದ್ದಾರೆ, ಬಟ್ ಅವ್ರು ನಿಮ್ಮನ್ನ ನೋಡಬೇಕಂತೆ ಅಂತೇಳಿ ಹೇಳಿದೆ. ಬಟ್ ಇವ್ರೂ ನನ್ನ ಮನೆಯವ್ರ ಜೊತೆ ಮಾತಾಡೋಕ್ಕೆ ಮುಂಚೆ ನನ್ನ ಫ್ಯಾಮಿಲಿ ಬಗ್ಗೆ ಕೇಳ್ಕೊಂಡಾದಮೇಲೆ, ಅಂದರೆ ನಾನು ಇವ್ರ ವಿಚಾರ ಮನೆಗೆ ಹೇಳೋಕ್ಕೆ ಮುಂಚೆನೇ ಇವರು ನನ್ನ ಫ್ಯಾಮಿಲಿ ಮ್ಯಾಟ್ರ್ ಕೇಳಿ ನಾನು ನಿಮ್ಮ ಮನೆಯವ್ರನ್ನ ನೋಡಬೇಕು, ಸೊ ನನ್ನ ನಿಮ್ಮ ಊರಿಗೆ ಕರ್ಕೊಂಡೋಗು ಅಂತೇಳಿ ಇವ್ರನ್ನೂ ಆಟ ಹಿಡ್ದಿದ್ರು. ಸೊ ನಾನು ಅವ್ರನ್ನ ಕೇಳ್ಬಿಟ್ಟು ಪರ್ಮಿಷನ್ ತಗೊಂಡು ಆಮೇಲೆ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ನಮ್ಮ ಅಪ್ಪ ಅಮ್ಮ ಅಕ್ಕ ಬಾವರೆಲ್ಲ ಸೊ ಆಯಿತು ಅವ್ರನ್ನೂ ಕರ್ಕೊಂಡು ಬಾ ಅಂಥೇಳಿ ಹೇಳಿದರು. ಸರಿ ಆಯಿತು ಅಂಥೇಳಿ ಓಕೆ ಮಾಡಿಕೊಂಡೆ. ಇವ್ರಿಗೂ ಕೂಡ ಹೇಳಿದೆ. ಸೊ ನಾನು ಅದನ್ನೇ ಕೇಳಿದ್ದೆ, ಅವರೂ ಕೂಡ ನನ್ನ ಬರೋದಕ್ಕೆ ಹೇಳಿದಾರಲ್ಲ ಅಂಥೇಳಿ ಇವ್ರೂ ಖುಷಿಯಾದರು. ಸೊ ಅದ್ರ ಮಧ್ಯೆ ನನ್ನ ಅಕ್ಕಂದು ಸ್ವಂತ ಅಕ್ಕಂದು ಒಬ್ರದ್ದು ಮದುವೆ ಫಿಕ್ಸ್ ಆಗಿತ್ತು. ಸೊ ಅವರ ಒಂದು ಮದುವೆ ಫಿಕ್ಸ್ ಆಗಿತ್ತಲ್ಲ ಅಂಥೇಳಿ ಸೊ ಇವ್ರಿಗೂ ನೋಡಿ ಥರ ನಾನು ಬೇಗ ಮದುವೆ ಆಗೋಕ್ಕೆ ಹೋಗಲ್ಲ, ಯಾಕಂದರೆ ನಮ್ಮ ಅಕ್ಕಂದು ಒಬ್ರದ್ದು ಮದುವೆ ಇದೆ ಆಲ್ರೆಡಿ, ಅವ್ರದ್ದು ಫಿಕ್ಸ್ ಆಗಿದೆ, ಇನ್ನೊಂದು 3-4 ತಿಂಗಳಲ್ಲಿ ಮದುವೆ ಇದೆ ಅಂಥೇಳಿ ಇವ್ರಿಗೂ ಹೇಳಿದೆ. ಸೊ ಅಷ್ಟರಲ್ಲಿ ಇವ್ರೂ ಬಂದು ಜಾಯಿನ್ ಆದರು, ನಮ್ಮ ಫ್ಯಾಮಿಲೀಲಿ ಒಂದಾದರು. ಸೊ ಅದು ಅಕ್ಕನ್ನ ನಮ್ಮ ಊರಿಗೆ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಅಂತ, ಸೊ ಅವ್ರದ್ದು ಲಗೇಜೆಲ್ಲ ಇತ್ತಲ್ಲ ಅಂಥೇಳಿ, ಸೊ ಅವ್ರದ್ದು ಮದುವೆನೂ ಹತ್ರ ಇತ್ತಲ್ಲ ಅಂಥೇಳಿ ನಾವು ಮೂವರೂ ಒಟ್ಟಿಗೆ ಹೋದ್ವಿ. ಅಂದರೆ ಅಕ್ಕನೂ ಕೂಡ ಬೆಂಗಳೂರಲ್ಲೇ ಇದ್ದರು, ಬಟ್ ನಮ್ಮದು ವಿಚಾರ ಅವ್ರಿಗೆ ಗೊತ್ತೇ ಇರಲಿಲ್ಲ, ಯಾಕಂದರೆ ಅವ್ರ ಫ್ರೆಂಡ್ಸ್ ಜೊತೆ ಅವ್ರ ಪಿ ಜಿಯಲ್ಲಿದ್ದರು, ನನ್ನ ಫ್ರೆಂಡ್ಸ್ ಜೊತೆ ನಾನು ಪಿ ಜಿಯಲ್ಲಿದ್ದೆ. ಸೊ ನಮ್ಮದು ಈ ಥರ ಆಗ್ತಾ ಇದ್ದಿದ್ದು ಅವ್ರಿಗೆ ಗೊತ್ತಿರಲಿಲ್ಲ. ಸೊ ನಾನು ಅವತ್ತು ಇವ್ರಿಗೆ ಅಂದರೆ ನಮ್ಮ ಅಕ್ಕನಿಗೆ ಸರ್ಪ್ರೈಸ್ ಆಗಿ ತೋರಿಸ್ದೆ. ಸೊ ಇವರೇ ಅಂಥೇಳಿ ಮನೇಲಿ ಎಲ್ಲ ಕೇಳಿದ್ದೀನಿ, ಅಮ್ಮ ಅವರು ಕರ್ಕೊಂಡು ಬಾ ಅಂತ ಹೇಳಿದರು. ಅದಕ್ಕೇ ಮೂವರು ಹೋಗೋಣ ಅಂಥೇಳಿ ನಾನು, ಇವರು ಮತ್ತು ನನ್ನ ಅಕ್ಕ 3 ಜನನು ಊರ ಕಡೆ ಹೊರಟು. ಸೊ ಸ್ವಲ್ಪ ಊರು ಲಾಂಗ್ ಇರೋದ್ರಿಂದ ಬೇಜಾರು ಮಾಡಿಕೊಂಡ್ರು, ನಿಮ್ಮ ಊರು ಇಷ್ಟು ಲಾಂಗ್ ಇದೆಯಲ್ಲ ಅಂಥೇಳಿ ಬೇಜಾರು ಮಾಡಿಕೊಂಡ್ರು. ಸೊ ಆವಾಗ ಓಡಾಡ್ತಾ ಇವಾಗ ಬೆಂಗಳೂರಿಂದ ಇಲ್ಲಿಗೆ 120 ಕಿಲೋಮೀಟ್ರ್, 120 ಒಂದು ಪ್ಲಸ್ ಒಂದು 40-160 ಕಿಲೋಮೀಟ್ರು ಜರ್ನಿ ಮಾಡಿದ್ವಿ. ಸ್ವಲ್ಪ ಇವರು ಬೇಜಾರಾದರು. ಆಮೇಲೆ ಓಕೆ ಅದೆಲ್ಲ ಆದಮೇಲೆ ಇನ್ನೂ ಓಡಾಡಿಕೊಂಡು ಅಭ್ಯಾಸ ಮಾಡಿಕೊಂಡ್ರೆ ಅಭ್ಯಾಸ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅವರೇನೆ ಕೂಲಾದರು. ಸೊ ಹಂಗೇ ಊರಿಗೆ ಕರ್ಕೊಂಡೋದೆ. ಊರಲ್ಲಿ ಸೊ ಎಲ್ಲ ಇವರನ್ನು ಸ್ವಾಗತ ಮಾಡಿ ಹಿಂಗೆ ಒಂದು ಸಂಜೆ ಟೈಮಲ್ಲಿ ಎನ್ಪೇರಿಗೆ ಅಂತ ಕುತ್ಕೊಂಡ್ರು. ಸೊ ಅದನ್ನು ಹೇಳ್ತಾರೆ ನಮ್ಮಮ್ಮ ಏನೆಲ್ಲ ಮಾತಾಡಿದರು, ಸೊ ಇವರು ಏನೆಲ್ಲ ಕೇಳಿದರು, ಇವ್ರು ಏನೆಲ್ಲ ಆನ್ಸರ್ ಮಾಡಿದ್ದಾರೆ ಅಂತೇಳಿ ಅವರೇ ಹೇಳ್ತಾರೆ. ಹೇಳಿ ವಿಜಯ್. ಏನು ಅಂದರೆ ನಾನು ಕರೆಕ್ಟಾಗಿ 11 ಗಂಟೆಗೆ ಮೆಜೆಸ್ಟಿಕ್ ಬಿಟ್ಟೆ, ನಾನು ಕರ್ಕೊಂಡು ಇವ್ರ ಅಕ್ಕನ್ನ ಪಡಿಸ್ತೀವಿ ಇವಳನ್ನ. ಸರಿ ಮುಟ್ಟಿದ್ದೆ, ಇಲ್ಲಿ ಬಂದೆ ಒಂದು 4:15 5 ಗಂಟೆಗೆ ರೀಚ್ ಆಯ್ತು. ಊರು ತಲುಪಿದೆ. ನನಗೂ ಸ್ವಲ್ಪ ಟಯರ್ಡ್ ಆಗಿತ್ತು. ಊಟ ಮಾಡಿದೆ, ಇಲ್ಲ ಅಂತಲ್ಲ, ಊಟ ಮಾಡಿಸ್ಕೊಂಡು ಇವ್ರನ್ನೂ ಊಟ ಮಾಡಿಕೊಂಡು ಬಂದು ಆಯಿತು. ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಈ ಮಾಮೂಲಿ ಇದ್ದೇ ಇರ್ತದಲ್ಲ ಹಳ್ಳಿ ಜೀವನದಲ್ಲಿ, ಈಗ ಕೊಟ್ಟರು ಅದು ಇದು ಅಂದ್ಕೊಂಡು ಬಿಟ್ಟರು. ತಿರ್ಗ ಬಂದು ಕೂತ್ಕೊಂಡೆ ಮನೇಲಿ. ದೊಡ್ಡವರು 4 ಜನ ಇದ್ದರು. ಏನಪ್ಪ ಏನು ಮಾಡ್ಕೊಂಡಿದ್ದೀಯ, ಹಿಂಗೆ ಏನು ಮಾಡ್ಕೊಂಡಿದ್ದೀಯ ಅಂತ ಬೇಡ, ಹುಡುಗ ಓಕೆನಾ ಅಷ್ಟೇ ನಾನು ಕೇಳಿದ್ದು. ಈಗ ಒಬ್ಬ ಹೋದ್ಮೇಲೆ ಅವನು ಏನೇ ಮಾಡ್ಕೊಂಡಿದ್ರು ಒಂದೇನೆ, ಹುಡುಗ ಓಕೆನಾ ಆಯ್ತಪ್ಪ ಒಪ್ಪಿಗೆ ಇದೆ ಅಂತ ನನ್ನ ಫೋನಲ್ಲೇ ಕಾಂಟ್ಯಾಕ್ಟ್ ಗೊತ್ತಾಗಿತ್ತು, ಒಪ್ಪಿಗೆ ಇದ್ದಾರಾ ಅಂತ. ಅಂದರೆ ಇವರು ಅಮ್ಮನ ಜೊತೆ ಸುಮಾರು ಟೈಮಲ್ಲಿ ಮಾತಾಡಿದ್ದಾರೆ. ನಿಮ್ಮ ಅಮ್ಮನ ಜೊತೆ ಮಾತಾಡಬೇಕು, ನಿಮ್ಮ ಅಕ್ಕವ್ರ ಜೊತೆ ಮಾತಾಡಬೇಕು ಅಂತೆಲ್ಲ ಕೇಳಿದ್ರು ಅಂತೇಳಿ ನಾನು ಇವ್ರಿಗೆ ನನಗೆ ಅತಿ ಅಂದರೆ ಕ್ಲೋಸ್ ಆಗಿರೋದು ಫಸ್ಟು ಇವ್ರ ಅಕ್ಕನೇ. ಅಂದರೆ ನಾನು ಜಾಸ್ತಿ ಯಾರ ಜೊತೆ ಮಾತಾಡ್ತಾ ಇರಲಿಲ್ಲ. ನಮ್ಮ ದೊಡ್ಡ ಅಕ್ಕನಂದರೆ ನಮಗಿಂತ ಫಸ್ಟ್ ಇದ್ದಾರೆ. ಅಂದರೆ ನಾವು 4 ಜನ, ನಾನು ಚಿಕ್ಕವಳು, ಇವ್ರನ್ನ ಮದುವೆಗಿರೋದು. ಇನ್ನು 3 ಇದ್ದಾರೆ ಅಕ್ಕಂದಿರು. ಸೊ ಅವರು ಅಂದರೆ ಅವ್ರು ಫಸ್ಟ್ನೇವರು. ಇವ್ರಿಗೆ ಅಂದರೆ ಸ್ವಲ್ಪ ಮನೆಗೆ ಬಂದು ಎಲ್ಲ ವಿಚಾರ ಮುಗಿದ್ಮೇಲೆ
ಸ್ವಲ್ಪ ಕ್ಲೋಸ್ ಆಗಿಬಿಟ್ರು ಇವರು. ಅವರ ಒಂದು ಅಮ್ಮನ ಥರ ನಮ್ಮ ತಾಯಿನ ಇವರು ಅತ್ತೆ ಆ ಥರ ಎಲ್ಲ ಇದು ಮಾಡೋಕ್ಕೆ ಹೋಗಲ್ಲ. ಸೊ ಅವ್ರ ಅಮ್ಮನ ರೀತಿಲೇ ನೋಡ್ತಾರೆ ಮತ್ತು ಮಾತಾಡಿಸ್ತಾರೆ. ಮತ್ತು ನಮ್ಮ ಅಕ್ಕಂದಿರು ಅಂದರೆ ಇವ್ರಿಗೆ ಅಕ್ಕ ತಂಗಿರು ಯಾರೂ ಇಲ್ಲ. ಸೊ ಇವರು 4 ಜನ ಹುಡುಗರೇ. ನಾವು 4 ಜನ ಹುಡುಗಿರು ಮನೆಗೆ. ಇವರು 4 ಜನ ಅವರು ಮಕ್ಕಳು. ಅಂದರೆ ಇವ್ರಿಗೆ ಅಕ್ಕ ತಂಗಿರು ಇಲ್ವಲ್ಲ ಅಂತೇಳಿ ನಮ್ಮ ಅಕ್ಕಂದಿರನ್ನೆಲ್ಲ ಫುಲ್ ಕ್ಲೋಸ್ ಆಗಿಬಿಟ್ರು. ಸೊ ಇವಾಗ್ಲೂ ಅದೇ ಥರ ಕ್ಲೋಸಲ್ಲಿ ಮಾತಾಡ್ಕೊಂಡು ಹೋಗ್ತಾರೆ. ಬೇರೆ ಥರ ಎಲ್ಲ ಏನೂ ಇಲ್ಲ. ಸೊ ಅಂದರೆ ಹಳ್ಳಿ ಕಡೆ ಗೊತ್ತಿರುತ್ತೆ, ಕೇಳ್ತಾರೆ. ಸಿಟಿಯವರು ಅಂತ ಹೇಳಿದ್ರೆ ಅವರು ಹೇಗೆ ಏನು ಅಂತೇಳಿ ಹೋದೆ ಹೋದ ತಕ್ಷಣ ಏನಪ್ಪ ಹೆಂಗೆ ಏನು ಮಾಡ್ತಾ ಇದೆಯಾ ಅವ ಇವು ಅಂತ ಕೇಳಿದ್ರು. ಬಟ್ ಕೇಳ್ಕೊದೆ ಬಿಡು ಅಂದ್ಬಿಟ್ಟು ಸರಿ ಆಯಿತು. ನೈಟ್ ಆಯಿತು, ಊಟ ಮಾಡಿದೆ, ಮಲ್ಕೊಂಡೆ. ತಿರ್ಗಾ ಮಾರ್ನಿಂಗ್ ಯಾರೋ ಇವ್ರ ಅತ್ತೆ ಅಂತ ಒಬ್ರು ಬಂದರು. ಅಂದರೆ ನಮ್ಮ ಇದರಲ್ಲಿ ಸ್ವಲ್ಪ ಯಾರಾದರೂ ದೊಡ್ಡವರು ಇರಬೇಕಲ್ಲ ಅಂತೇಳಿ ಇವ್ರ ಅತ್ತೆ ಬಂದರು. ಬಂದ ತಕ್ಷಣ ಹಂಗೆ ಹಿಂಗೆ ಅಂತ ಹೇಳಿದ್ರು. ಅತ್ತೆ ಅಂದರೆ ನಮ್ಮ ತಂದೆಯವರ ತಂಗಿ. ಸೊ ಅವರು ಸ್ವಲ್ಪ ಏನೋ ಅವ್ರಿಗಾದ್ರೂ ಒಬ್ರಿಗೆ ಯಾರಾದ್ರೂ ಹೇಳ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಮನೆಗೆ ಕರೆಸಿದ್ರು. ಈ ಅವ್ರ ಫ್ಯಾಮಿಲಿಗೆ ಒಂಥರ ಜಡ್ಜ್ ಇದ್ದಂಗೆ ಇವರು. ಬಟ್ ಆ ಜಡ್ಜ್ ನಮ್ಮ ಹತ್ರ ಏನು ಕೆಲಸ ನಡೀಲಿಲ್ಲ. ಸೊ ಅಂದರೆ ಸ್ವಲ್ಪ ಅವರು ಜಾಸ್ತಿ ಎನ್ಕ್ವೈರಿ ಮಾಡಿದ್ರು. ಅದು ಇಷ್ಟ ಆಗಲಿಲ್ಲ. ಇವರು ಯಾರು ಏನು ಯಾವ ಜಾತಿ ಹಾಗೆ ಹೀಗೆ ಎಲ್ಲ ವಿಚಾರಿಸ್ತಾಯಿದ್ರು. ಬಟ್ ಇವ್ರಿಗೆ ಇಷ್ಟ ಆಗಿಲ್ಲ. ಗೈಸ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಇಷ್ಟಪಟ್ಟು ಮದುವೆ ಆಗಿರೋದು. ಬಟ್ ಇಷ್ಟಪಟ್ಟು ಮಾಡ್ಕೊಂಡಿದ್ರು ಇದು ನೀವು ಮೇನ್ ಪಾಯಿಂಟಾಗಿ ತಗೊಳ್ತೀರ ಏನೋ ನನಗೆ ಗೊತ್ತಿಲ್ಲ. ಇವ್ರ ಕ್ಯಾಸ್ಟನ್ನು ನಾನು ಕೇಳಲಿಲ್ಲ, ನನ್ನ ಕ್ಯಾಸ್ಟನ್ನ ಇವ್ರು ಕೇಳಿಲ್ಲ ಗೈಸ್. ಆದರೆ ನೀವು ಯಾವ್ದು ತಿಳ್ಕೊತೀರಾ ಅದು ನಿಮ್ಮ ಇಷ್ಟ. ಬಟ್ ನಾವು ಆ ಥರ ಎಲ್ಲ ಕೇಳೋಕ್ಕೆ ಹೋಗಲಿಲ್ಲ. ಏನು ಇಷ್ಟಪಟ್ಟ ಮದುವೆ ಆದ್ವಿ. ಸೊ ಜೀವನ ನಡ್ಸ್ಕೊಂಡು ಹೋಗ್ತೀವಿ. ಕ್ಯಾಸ್ಟಲ್ಲೇ ನಮ್ಮ ಬರ್ತದೆ. ಇವಾಗ ನಿನ್ನ ಹತ್ರ ಕೂತ್ರು ಬ್ಲಡೇ ಬರೋದು, ನನ್ನ ಹತ್ರ ಕೂತ್ರು ಬ್ಲಡೇ ಬರೋದು. ಈಗ ನಿನ್ನ ಹತ್ರ ಏನಾರ ಬೇರೆ ಬಂದಿದ್ರೆ ನಾನು ಇನ್ನು ಅಂದರೆ ಮದುವೆ ಆದಮೇಲೆ ಅಂದರೆ ಗೊತ್ತಿರುತ್ತಲ್ವಾ. ಸೊ ಅಂದರೆ ನಮ್ಮ ಫ್ಯಾಮಿಲಿನೂ ಕೂಡ ಎಲ್ಲ ವಿಚಾರಿಸಿದ್ರು. ಬಟ್ ನಾನೇನೆ ಅವ್ರಿಗೆ ಆ ಥರ ಎಲ್ಲ ಕೇಳೋಕ್ಕೆ ಹೋಗಬೇಡಿ ಕೂಡ ಅಂತ. ಬಟ್ ಇವರು ನಮ್ಮ ಮನೇಲೂ ಹೇಳ್ದೆ ಈ ಥರ ಹಿಂಗೆ ಅಂತ. ಅಂದರೆ ಮನೇಲಿ ಒಪ್ಪಿಗೆ ಆಯಿತು, ಆಗಿದೆ ಆಯಿತು ಅಂದ್ಬಿಟ್ಟು ಮದುವೆ ಇವ್ರ ಅಕ್ಕಂದು ಮುಗೀತು. ಇವ್ರ ಅಕ್ಕಂದು ಮುಗಿದ ತಕ್ಷಣ ನಾನು ಒಂದು 4-5 ತಿಂಗಳಾಗಿತ್ತು. ಇವ್ರ ಅಪ್ಪನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೆ ಅಂದ್ಬಿಟ್ಟು ಇನ್ನು ಯಾಕೆ ಸುಮ್ಮನೆ, ಈಗ ಅವ್ರಪ್ಪ ಏನಾರ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೆ ಇನ್ನೊಂದು ವರ್ಷ 2 ವರ್ಷ ಆಗುತ್ತೆ ಬಟ್ ಅವರ ಈಗ ಸರಿ ಬೇಗ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಡಿಸೈಡ್ ತಗೊಂಡು ಆ ವಿಷಯ ನಮ್ಮ ಮನೆಗೆ ತಲುಪುತ್ತೆ. ಬಟ್ ಅದು ಆಗಲಿಲ್ಲ. ನಾನು ಇವ್ರ ಮನೆಯಿಂದ ನಮ್ಮ ಮನೆಗೆ ಹೋದೆ. ಆಯಿತು ಈ ಥರ ಮದುವೆ ಫಿಕ್ಸ್ ಮಾಡಿದ್ದೆ, ಈ ಥರ ಹೆಂಗೆ ಮಾಡ್ಕೊಡ್ತೀರಿ ಏನು ಮಾಡ್ತೀರಾ ಅಂತ ಕೇಳಿದೆ. ನೋಡಪ್ಪ ನಾವು ಇನ್ನೂ 6 ತಿಂಗಳು 7 ತಿಂಗಳು ಮಾಡೋಕ್ಕಾಗಿಲ್ಲ, ಒಂದು ಸ್ವಲ್ಪ ವೆಯ್ಟ್ ಮಾಡಿರಿ ಅಂತ ಕೇಳಿ ನಾನು ವೆಯ್ಟ್ ಮಾಡೋಕ್ಕೆ ರೆಡಿ ನಮ್ಮ ಮನೆಯವ್ರು ಹೇಳ್ದಂಗೆ. ಬಟ್ ಇವ್ರ ಮನೇಲಿ ಪ್ರಾಬ್ಲಮ್ ಆಯ್ತದಲ್ಲ, ಅದಕ್ಕೋಸ್ಕರ ನಾನು ಒಂಥರ ಯೋಚನೆ ಮಾಡ್ಬಿಟ್ಟು ಬಟ್ ದೊಡ್ಡವ್ರದ್ದು ಡಿಸಿಷನ್ ಇದ್ದೇ ಇರ್ತದಲ್ವಾ, ಹಂಗೆ ಮಾಡ್ಕಪ್ಪ ಹಿಂಗೆ ಮಾಡ್ಕಪ್ಪ ಅಂತ. ನಾವು ಆ ಸಿಚುವೇಶನ್ಗೆ ಯೋಚನೆ ಮಾಡ್ತೀನಿ ಅಂದರೆ ಇವ್ರ ಮನೆ ಪ್ರಾಬ್ಲಮ್ ಆಗುತ್ತೆ. ಈಗ ನಾನು ಲವ್ ಮಾಡೋರ ಹುಡುಗಿನ ಇಲ್ಲ ರಿಜೆಕ್ಟ್ ಮಾಡಬೇಕು, ಇಲ್ಲ ನಾನೇ ಹೋಗಿ ಇದು ಮಾಡಬೇಕು. ತಕ್ಷಣ ನಾನು ನಮ್ಮ ಮನೆಗೆ ಹೇಳಿದೆ, ಆಯಿತು ನಿಮ್ಮ ಕೈಲಿ ಆಗಿಲ್ಲ ಬಿಡ್ರಿ ಬೇಡ ಅಂದ್ಬಿಟ್ಟು ನಾನೇ ಮಾಡ್ಕೊಂಬರ್ತೀನಿ ಅಂದ್ಬಿಟ್ಟು ಡೈರೆಕ್ಟ್ ಬಂದೆ ಅವ್ರ ಮನೆಗೆ. ಸೊ ಇವತ್ತಿಗೆ ಇಷ್ಟು ವಿಚಾರ ಗೈಸ್. ಸೊ ಮುಂದಿನ ವ್ಲಾಗಲ್ಲಿ ಇವ್ರು ನಮ್ಮ ಮನೆಗೆ ಬಂದರು ಅಂತ ಹೇಳಿದ್ದಾರೆ. ಸೊ ಅದು ಮುಂದೆ ಏನಾಯಿತು ಅಂಥೇಳಿ ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇಷ್ಟೊತ್ತು ನಮ್ಮ ಒಂದು ಮ್ಯಾರೇಜ್ ಅಂದರೆ ಯಾವ ಥರ ಪರಿಚಯ ಆಯಿತು ಅಂಥೇಳಿ ನಿಮಗೆ ತಿಳಿಸಿದ್ದೀವಿ. ಸೊ ಮುಂದೆ ಮದುವೆ ಯಾವ ಥರ ಆಯಿತು ಅಂಥೇಳಿ ಮುಂದಿನ ವ್ಲಾಗಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು.